ರಾಜ್ಯ ಕೈಪಾಳ್ಯದಲ್ಲಿ ಈಗಾಗಲೇ ನಾಯಕತ್ವದ ಬದಲಾವಣೆಯ ವಿಚಾರವಾಗಿ ಗೊಂದಲ ಇದೆ. ಇದರ ಮಧ್ಯದಲ್ಲಿ ಕ್ರಾಂತಿಯ ವಿಚಾರ ಬಹಳ ದೊಡ್ಡ ಮಟ್ಟಿಗೆ ಸೌಂಡ್ ಮಾಡಿತ್ತು. ಈಗ ಈ ರೋಚಕ ಘಟ್ಟಕ್ಕೆ ಪಟ್ಟದ ಆಟ ತಲುಪಿದಂತೆ ಕಾಣಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಬಹಳಷ್ಟು ದಿನಗಳಿಂದ ಡಿಸಿಎಂ ಡಿಕೆ ಶಿವಕುಮಾರ್ ವರಿಷ್ಠರನ್ನ ಭೇಟಿ ಮಾಡಬೇಕು ಅಂತ ಆತುರದಿಂದ ಕಾಯ್ತಾ ಇದ್ರು. ಅದು ಎಲ್ಲೋ ಒಂದು ಕಡೆ ಸಕ್ಸಸ್ ಆಗಿದೆ. ಹೀಗಾಗಿ ತೀವ್ರ ಕುತೂಹಲ ಮೂಡಿಸಿದೆ ಡಿಕೆ ಬ್ರದರ್ಸ್ ನಡೆ. ರಾಹುಲ್ ಗಾಂಧಿ ಜೊತೆ ಡಿಕೆ ಬ್ರದರ್ಸ್ ಮಾತುಕತೆಯನ್ನಾಡಿದ್ದಾರೆ. ದೆಹಲಿಯಲ್ಲಿ ಸೋನಿಯಾ ನಿವಾಸದಲ್ಲಿ ಭೇಟಿ ಮಾಡಿ ಚರ್ಚೆ ಮಾಡಿರೋದು ಗೊತ್ತಾಗ್ತಿದೆ. ದೆಹಲಿಯ 10 ಜನಪಥ್ನಲ್ಲಿರುವ ಸೋನಿಯಾ ಗಾಂಧಿ ನಿವಾಸಕ್ಕೆ ಹೋಗಿರೋದು ಗೊತ್ತಾಗ್ತಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಒಂದೆರಡು ಬಾರಿ ಎಲ್ಲ ಹೈಕಮಾಂಡ್ ಅನ್ನ ಮೀಟ್ ಮಾಡೋದಕ್ಕೆ ಪ್ರಯತ್ನ ಮಾಡಿರೋದು ಯಾವಾಗಿನಿಂದ, ಯಾವಾಗ ರಾಜಣ್ಣ ಅವರು ನವೆಂಬರ್ ಕ್ರಾಂತಿ ಆಗ್ಬಿಡುತ್ತೆ, ಸಿಎಂ ಬದಲಾವಣೆ ನಿಶ್ಚಿತ ಅನ್ನುವಂತ ಹೇಳಿಕೆಯನ್ನ ಕೊಟ್ಟರು. ಆ ಕ್ರಾಂತಿಯ ಹರಿಕಾರನಾಗಿ ಗುರುತಿಸ್ಕೊಂಡ್ರು. ಎಲ್ಲಿ ನನ್ನ ಬುಡಕ್ಕೆ ಬರುತ್ತೋ ಅಂತ ಎಲ್ಲೋ ದಿಗಿಲುಗೊಂಡಂತ ಕಾಣಿಸ್ತಾ ಇತ್ತು. ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಸುಮಾರು ನವೆಂಬರ್ ನಿಂದ ಶುರುವಾಗಿ ಈಗ ಫೆಬ್ರವರಿ ಮಾರ್ಚ್ ಹತ್ರ ಬರ್ತಿದ್ರು ಕೂಡ ದೆಹಲಿಗೆ ಹೋಗಬೇಕು, ವರಿಷ್ಠರನ್ನ ಮೀಟ್ ಮಾಡಬೇಕು ಅಂತ ಪ್ರಯತ್ನಿಸ್ತಾ ಇದ್ರು. ಸಂಬಂಧಪಟ್ಟಂತೆ ರಾಜ್ಯಕ್ಕೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಬಂದಾಗ ಕೂಡ ಕೆಲವೊಂದಷ್ಟು ಶಾಸಕರ ಸಚಿವರ ಅಹವಲನ್ನ ದೂರನ್ನ ಕೂಡ ಪಡ್ಕೊಂಡು ಹೋಗಿದ್ರು. ಅಂದ್ರೆ ಹೈಕಮಾಂಡ್ಗೆ ತಲುಪಿಸುವಂತ ಸಂದೇಶವನ್ನ ರವಾನಿಸುವ ಕೆಲಸ ಮಾಡೋದಕ್ಕೆ. ಇದ್ರ ಮಧ್ಯದಲ್ಲೂ ಕೂಡ ಸಮಯಾವಕಾಶವನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಕೇಳಿದ್ರು ಕೂಡ ಹೈಕಮಾಂಡ್ ಬಿಹಾರ ಎಲೆಕ್ಷನ್ ನಲ್ಲಿ ಸೋತ ನಂತರದಲ್ಲಿ ಯಾರನ್ನು ಮೀಟ್ ಮಾಡೋದಕ್ಕೂ ಬರಲಿಲ್ಲ. ತದನಂತರದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರ ಮೀಟ್ ಕೂಡ ಆಗಿರಲಿಲ್ಲ. ನಿಮಗೆ ಗಮನಿಸಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ದೆಹಲಿಗೆ ಹೋಗ್ತಾ ಇದ್ದಂತ ಸಂದರ್ಭದಲ್ಲಿ ಕಾರ್ನಲ್ಲಿ ಮೀಟ್ ಮಾಡ್ತಾರೆ. ನನ್ನ ಅಳಲೇನು, ನಾನು ಯಾಕೆ ಮಾತನಾಡಬೇಕು ಅನ್ನೋದಾಗಿ ಕೂಡ ಮಾತನಾಡಿರ್ತಾರೆ ಡಿಸಿಎಂ ಡಿಕೆ ಶಿವಕುಮಾರ್. ತದನಂತರದಲ್ಲಿ ಮೊನ್ನೆ ತಾನೇ ಮೈಸೂರಿಗೆ ಬಂದಿದ್ರು ವರಿಷ್ಠರು. ಅಂದ್ರೆ ತಮಿಳುನಾಡಿಗೆ ಹೋಗ್ಬೇಕಾಗಿತ್ತು, ಕರ್ನಾಟಕಕ್ಕೆ ಬಂದಿಳಿದಿದ್ರು. ಅವತ್ತು ಕೂಡ ಮಾತನಾಡೋದಕ್ಕೆ ಬಹಳಷ್ಟು ಪ್ರಯತ್ನ ಮಾಡಿದ್ರು. ಬಟ್ ಆ ಚಾನ್ಸ್ ಸಿಕ್ಕೇ ಇರಲಿಲ್ಲ. ಆದ್ರೆ ಇಲ್ಲಿವರೆಗೂ ವರಿಷ್ಠರು ಅಂತ ಅನ್ಸ್ಕೊಂಡಿರುವಂತ ಸೋನಿಯಾ ಗಾಂಧಿ ಅವರು ಮಾತ್ರ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬೆನ್ನೆಲುಬಾಗ ನಿಂತ್ಕೊಂಡಿದ್ರು. ಹಾಗಾಗಿ ಈಗ ಮತ್ತೆ ದೆಹಲಿ ಪ್ರವಾಸದಲ್ಲಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಯ 10 ಜನಪಥ್ನಲ್ಲಿರುವ ಸೋನಿಯಾ ನಿವಾಸಕ್ಕೆ ಭೇಟಿ ನೀಡಿರೋದು ಕುತೂಹಲ ಮೂಡಿಸಿದೆ. ರಾಜಕೀಯ ವಿದ್ಯಮಾನಗಳ ಬಗ್ಗೆ ಡಿಕೆ ಶಿವಕುಮಾರ್ ಮಾಹಿತಿಯನ್ನ ಹಂಚಿಕೊಂಡಿದ್ದಾರಂತೆ. ರಾಹುಲ್ ಗಾಂಧಿಗೆ ಮಾಹಿತಿ ನೀಡಿರೋದು ಡಿಕೆ ಬ್ರದರ್ಸ್. 30 ನಿಮಿಷದಿಂದ ರಾಹುಲ್ ಜೊತೆ ಡಿಕೆ ಚರ್ಚೆ ಮಾಡ್ತಿದ್ದಾರಂತೆ. ಇನ್ನು ತಡರಾತ್ರಿ ಮಲ್ಲಿಕಾರ್ಜುನ ಖರ್ಗೆ ಹಾಗೆ ವೇಣುಗೋಪಾಲ್ ಜೊತೆ ಚರ್ಚೆ ಮಾಡಿದ್ದಾರೆ. ಇದೀಗ ಸೋನಿಯಾ ಗಾಂಧಿ ಹಾಗೆ ರಾಹುಲ್ ಗಾಂಧಿ ಜೊತೆಗೆ ಪ್ರಿಯಾಂಕಾ ಗಾಂಧಿ ವಾದ್ರಾ ಇವರ ಜೊತೆಗೂ ಕೂಡ ಡಿಕೆ ಬ್ರದರ್ಸ್ ಚರ್ಚೆ ಮಾಡಿರೋದು ತೀವ್ರ ಕುತೂಹಲವನ್ನ ಮೂಡಿಸಿದೆ. ಒಂದು ಕಡೆ ಡಿಕೆ ಬ್ರದರ್ಸ್ ಬಹಳ ನಾಜೂಕಾಗಿ, ಬಹಳ ಅಂದ್ರೆ ಬೆಣ್ಣೆಯಲ್ಲಿ ಕೂದಲು ತೆಗೆಯುವ ರೀತಿಯಲ್ಲಿ ನಡ್ಕೊಳ್ತಿರೋದು ಗೊತ್ತಾಗ್ತಿದೆ. ಅದು ಏನೇ ಆದ್ರೂ ಕೂಡ ಕೊಟ್ಟ ಮಾತಿನಂತೆ ನಡ್ಕೊಳ್ಬೇಕು ಅಂತ ಕೆಲವೊಂದಷ್ಟು ಹೇಳಿಕೆಯನ್ನ ಕೂಡ ಕೊಡ್ತಾ ಇದ್ರು. ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಅವರು ಮಾತ್ರ ಜಗ್ಗಲ್ಲ ಬಗ್ಗಲ್ಲ ಅನ್ನುವಂತ ಅವರ ಸಿದ್ಧಾಂತಕ್ಕೆ ಸ್ಟಿಕ್ ಆನ್ ಆಗಿದ್ರು ಕೂಡ ಇವರು ಸರ್ಕಸ್ ಮಾಡ್ತಾ ಇರೋದು ಗೊತ್ತಾಗ್ತಿದೆ. ಆಗಾಗ ದೆಹಲಿಗೆ ಹೋಗೋದು, ಹೈಕಮಾಂಡ್ ಅನ್ನ ಸಂಧಿಸುವಂತ ಕೆಲಸ ಮಾಡೋದು. ಜೊತೆಗೆ ರಾಹುಲ್ ಗಾಂಧಿ ಅವರು, ನಾನು ಹೇಳ್ತಾ ಇದ್ನಲ್ಲ, ಕಳೆದ ಬಾರಿಗಿಂತ ಈ ಬಾರಿ ಎಲ್ಲೋ ಸಮಯಾವಕಾಶವನ್ನ ಕೊಟ್ಟಿರೋದನ್ನ ಯಾವ ರೀತಿ ಸದುಪಯೋಗ ಪಡಿಸ್ಕೊಳ್ತಾರೆ. ಯಾಕಂತ ಹೇಳಿದ್ರೆ ಈಗಾಗಲೇ ಇಂಟೆಲಿಜೆನ್ಸ್ ಗಳ ಮೂಲಕ ಸಿದ್ದರಾಮಯ್ಯ ಅವರ ಬಣದಲ್ಲಿ ಏನೇನು ಲೋಪದೋಷಗಳಾಗ್ತಾ ಇದೆ ಎಲ್ಲದರ ಮೇಲೆ ಕಣ್ಣಿಟ್ಟಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಹಾಗಾಗಿ 30 ನಿಮಿಷಗಳ ಕಾಲ ರಾಹುಲ್ ಗಾಂಧಿ ಅವರ ಜೊತೆ ಏನೇನು ಚರ್ಚೆ ಮಾಡಿದ್ರು, ನಿಜಕ್ಕೂ ಕೂಡ 50:50 ಈ ಅನುಪಾತದ ಅಡಿಯಲ್ಲಿ ಅಧಿಕಾರದ ಹಂಚಿಕೆ ಆಗಿದೆಯಾ, ಅದ್ರ ಬಗ್ಗೆ ಏನಾದ್ರೂ ಮಾತನಾಡ್ತಿದಾರಾ ಅನ್ನೋದು ಕೂಡ ಬಹಳಷ್ಟು ಕುತೂಹಲ ಕಾರಣವಾಗ್ತಿದೆ. ಬಟ್ ಹೈಕಮಾಂಡ್ಗೂ ಕೂಡ ಇದು ನುಂಗಲಾರದ ಬಿಸಿ ತುಪ್ಪ. ಯಾವ ಕಾರಣಕ್ಕೆ, ಇನ್ನೇನು ಜಿಲ್ಲಾ ತಾಲೂಕು ಜೊತೆಗೆ ವಿಧಾನಸಭಾ ಎಲೆಕ್ಷನ್ಗಳು ಕೂಡ ಮುಂದೆ ಬರ್ತಾ ಇದೆ. ಬಹಳ ಇಂಪಾರ್ಟೆಂಟ್ ಆಗಿ ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಎಲೆಕ್ಷನ್ ಕೂಡ ಬರ್ತಾ ಇರೋದ್ರಿಂದ ಎಲ್ಲವನ್ನ ಗಮನ ಹರಿಸಬೇಕಾಗತ್ತೆ. ಮುಂದಿನ ನಾಯಕ ಯಾರು ಅದನ್ನ ಕೂಡ ಶಾಸಕರ ಗೊಂದಲಕ್ಕೆ ಒಂದು ರೀತಿಯಲ್ಲಿ ಶಮನ ಮಾಡುವ ಕೆಲಸವನ್ನ ವರಿಷ್ಠರು ಮಾಡಬೇಕು. ಹಾಗಾಗಿ ಏನ್ ಮಾತನಾಡಿದ್ದಾರೆ, ಈ ವಿಚಾರವಾಗಿ ಏನ್ ಡಿಸಿಷನ್ ತಗೊಳ್ತಾರೆ, ಇದು ಬಹಳಷ್ಟು ಕುತೂಹಲವನ್ನ ಕೆರಳಿಸ್ತಾ ಇರುವಂತದ್ದು. ಜೊತೆಗೆ ತಡರಾತ್ರಿ ಮಲ್ಲಿಕಾರ್ಜುನ ಖರ್ಗೆ ವೇಣುಗೋಪಾಲ್ ಜೊತೆ ಕೂಡ ಚರ್ಚೆ ಮಾಡಿರೋದು. ಬಟ್ ಸಿಕ್ಕಿರುವಂತ ಸಮಯವನ್ನ ಬಹಳಷ್ಟು ಸದುಪಯೋಗ ಪಡಿಸ್ಕೊಳ್ತಾರಾ? ಇಷ್ಟು ದಿನಗಳ ಕಾಲ ಒಂದು ರೀತಿ ರಾಮನಿಗಾಗಿ ಶಬರಿ ಕಾಯ್ತಾ ಇದ್ರಲ್ಲ, ಆ ರೀತಿ ಕಾಯ್ತಾ ಇದ್ರು ಡಿಕೆ ಶಿವಕುಮಾರ್. ಈಗ ಸಿಕ್ಕಿರುವಂತ ಅವಕಾಶವನ್ನ ಎಷ್ಟು ಮಟ್ಟಿಗೆ ಉಪಯೋಗಿಸ್ಕೊಳ್ತಾರೆ, ಇದು ರಾಜಕೀಯ ವಲಯದಲ್ಲಿ ಬಹಳ ಕುತೂಹಲ ಕಾರಣವಾಗ್ತಾ ಇರೋದು. ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅವರ ಬಣಕ್ಕೂ ಕೂಡ ಚೂರು ನಡುಕ ಉಂಟಾಗಿರಬಹುದು ಅನ್ನೋದು ರಾಜಕೀಯ ವಲಯದಲ್ಲಿರುವಂತ ಚರ್ಚೆ.